ಮಂತ್ರಸಿದ್ಧಿಯಲ್ಲಿ ಎರಡು ಅವಸ್ಥೆ ಇದೆ. ಒಂದು ಪರಾಸಿದ್ಧಿ, ಇನ್ನೊಂದು ಅಪರಾಸಿದ್ಧಿ. ಅಪರಾಸಿದ್ಧಿ ಅಂದ್ರೆ ಅಣಿಮ, ಮಹಿಮ, ಪ್ರಾಕಮ್ಯ ಇವೆಲ್ಲ ಸಿದ್ಧಿಗಳು. ಪರ ಅಂದ್ರೆ ಇಲ್ಲಿ ನಾವೇನು ಮಹಾವಿದ್ಯೆಗಳನ್ನ ಕಲಿತೀವಿ. ಇಲ್ಲಿ ಮಹಾವಿದ್ಯೆಗಳ ಕೆಲಸ ಭೋಗ ಮತ್ತು ಮೋಕ್ಷ ಪ್ರದಾಯಿನಿ. ಅವು ಯಾವುದರ ಭೋಗ ಕೊಡ್ಬೋದಂದ್ರೆ ಆ ಉಚ್ಚ ಕೋಟಿಯ ಭೋಗ ಕೊಡ್ಬಹುದು. ಆದ್ರೆ ನಾವು ಆ ಮಹಾವಿದ್ಯೆಗಳ ಹತ್ರ ಸೂಕ್ಷ್ಮ ಭೋಗಗಳನ್ನ ಬೇಡ್ತೀವಿ. ಸಣ್ಣ ಸಣ್ಣ ಆಸೆಗೋಸ್ಕರ ನಾವು ಆ ಮಹಾವಿದ್ಯೆಗಳ ಚಾನಲ್ನಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಣ್ಣ ಪುಟ್ಟ ಆಸೆಗಳಿಗಾಗಿ ಮನೆ, ಮಠ, ಕಾರು, ಬಂಗ್ಲೆ, ವಿದ್ಯಾಭ್ಯಾಸ, ಕೋರ್ಟ್ ಕಚೇರಿ, ಶತ್ರುನಾಶ ಇವಕ್ಕೆಲ್ಲ ನಾವು ಮಹಾವಿದ್ಯೆಗಳ ಸಾಧನೆ ಮಾಡ್ಲಿಕ್ಕೆ ಬಯಸ್ತೀವಿ. ಅದು ಮಾಮೂಲಿ ಪೂಜೆ ಮಾಡೋದ್ರಿಂದನೂ ಆಗ್ತದೆ. ಇದು ಯಾವ ರೀತಿ ಅಂದರೆ, ನಾವು ನಮಗೆ ಮನೆ ಸಾಲ ಬೇಕು ಅಂದರೆ RBI ಬ್ಯಾಂಕ್ ಹತ್ರ ಹೋಗಿ ನಮ್ಮ ಮನೆ ಸಾಲ ಬೇಕು ಅಂತ ಕೇಳೋ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಇಂಥ ಸಣ್ಣ ಪುಟ್ಟ ಆಸೆಗಳಿಗೆ ದಶಮಹಾವಿದ್ಯೆಗಳ ಸಾಧನೆ ಮಾಡೋ ಅವಶ್ಯಕತೆ ಏನಿದೆ? ನಮ್ಮ ದಾರಿ, ನಮ್ಮ ಗುರು, ನಮ್ಮ ಮಾರ್ಗದರ್ಶಕರು ಯಾವ ರೀತಿ ಇದ್ದಾರೆ? ಅವರು ನಮಗೆ ತತ್ವದ ಬಗ್ಗೆ ಹೇಳ್ಕೊಟ್ಟಿದ್ದಾರಾ? ಈಗಿನ ಗುರುಗಳೇನು ಮಾಡ್ತಾರೆ? ಒಂದು ಮಂತ್ರ ಕೊಡ್ತಾರೆ, ತರ್ಪಣ ಮಾಡಿ, ಹವನ ಮಾಡಿ, ಪೂಜೆ ಮಾಡಿ, ಆರತಿ ಮಾಡಿ ಹೇಳ್ತಾರೆ. ಅದರ ತತ್ವನ ನಮಗೆ ಅರ್ಥೈಸ್ತಾರ? ಅಥವಾ ನಾವು ಅದರ ತತ್ವನ ತಿಳ್ಕೊಂಡಿದೀವ? ಯಾವುದೇ ಸಿದ್ಧಿ ಮಾಡಬೇಕು ಅಂದರೆ ನಮಗೆ ಮೂಲ ತತ್ವದ ಬಗ್ಗೆ ಗೊತ್ತಿರಬೇಕು. ಯಾವುದೇ ವಿದ್ಯೆನ ನಾವು ಮೊದಲು ತತ್ವ ಭಾವದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಾವೇನು ಮಾಡ್ತೀವಿ? ಸ್ಥೂಲ ಭಾವದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊತೀವಿ. ಕಾಳಿ ಅಂದರೆ ಈ ರೀತಿ ಇದ್ದಾಳೆ, ತಾರಾ ಅಂದರೆ ಈ ರೀತಿ ಇರ್ತಾಳೆ, ತ್ರಿಪುರ ಸುಂದರಿ ಅಂದರೆ ಈ ರೀತಿ. ನಾವು ಆಕಾರನ ಹಿಡ್ಕೊಂಡು ಬಿಟ್ಟಿದ್ದೀವಿ. ಆಕಾರ ಹಿಡಿದಿಟ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ, ದೇವಿ ನನಗೆ ಈ ರೂಪದಲ್ಲಿ ದರ್ಶನ ಕೊಡ್ತಾಳೆ, ಈ ರೀತಿ ದೇವಿಯ ಪ್ರಾಪ್ತಿ ಆಗ್ತದೆ. ಎಲ್ಲ ತತ್ವ ಅವಳಿಂದ ಆಗಿದೆ, ಎಲ್ಲ ತತ್ವ ದೇವಿಯಿಂದ ಆಗಿದೆ. ಉದಾಹರಣೆಗೆ ನೀರು ಸ್ತ್ರೀ ರೂಪ, H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದ್ರೆ ನೀರಾಗ್ತದೆ. ಆ ಏನು ರಸಾಯನ ಇದೆ ಅದೇ ಮಹಾವಿದ್ಯೆ. ನಾವು ಸ್ವರೂಪನ ಹಿಡಿದಿಟ್ಕೊಂಡಿದ್ದೀವಿ. ನಮಗೆ ದೇವಿ ದರ್ಶನ ಪಡಿಬೇಕಂತಿದೆ. ಯಾಕೆ ಪಡಿಬೇಕು? ದೇವಿ ದರ್ಶನ ಕೊಡುವಂಥ ಕೆಲಸ ನಾವೇನು ಮಾಡಿದ್ದೀವಿ? ಯಾಕೆ ನಮಗೆ ಭಗವಂತನ ಪ್ರಾಪ್ತಿ ಆಗಬೇಕು? ನಮ್ಮ ಹತ್ರ ಇದಕ್ಕೆಲ್ಲ ಉತ್ತರ ಇದೆಯಾ? ಉತ್ತರ ಇದ್ರೂ ಸಹ ಕ್ಷುಲ್ಲಕ ಕಾರಣಗಳು. ಮಕ್ಕಳು ಮದುವೆ ಆಗಬೇಕು, ಬಿಸ್ನೆಸ್ ಚೆನ್ನಾಗಾಗಬೇಕು, ಸ್ವಲ್ಪ ಮನೆ ಸಾಲ ಇದೆ ತೀರಬೇಕು. ದಶಮಹಾವಿದ್ಯೆಗಳ ಸಾಧನೆ ಅಂದರೆ ನಮ್ಮನ್ನು ನಾವು ಅರಿಬೇಕು, ನಮ್ಮ ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಬೇಕು, ಬ್ರಹ್ಮಾಂಡನ ಅರಿಬೇಕಂದ್ರೆ ನಾವು ದಶಮಹಾವಿದ್ಯೆಗಳ ಸಾಧನೆ ಮಾಡಬೇಕು. ನಮ್ಮೊಳಗಿನ ಚೇತನನ ದಿವ್ಯ ರೂಪದಲ್ಲಿ ಪ್ರಕಟ ಮಾಡಲಿಕ್ಕೆ ನಾವು ದಶಮಹಾವಿದ್ಯೆಗಳನ್ನು ಸಾಧನೆ ಮಾಡಬೇಕು. ಮುಖ್ಯವಾಗಿ ನಾವು ನಮ್ಮನ್ನು ಅರಿಬೇಕು ಅಂದರೆ ಮಹಾವಿದ್ಯೆಗಳ ಸಾಧನೆಯಲ್ಲಿ ಪ್ರವೇಶ ಪಡಿಬೇಕು. ಯಾಕಂದರೆ ಪರ ಅಪರ ಎರಡೂ ಸಿದ್ಧಿ ನಮ್ಮೊಳಗೇ ಇದೆ. ಹೊರಗಡೆ ಏನು ಹುಡುಕುವ ಅವಶ್ಯಕತೆ ಇಲ್ಲ. ಹೊರಗಡೆ ಹುಡುಕಬೇಕಂದ್ರೆ ನಾವು ವಿಜುವಲೈಸೇಷನ್ ಮಾಡಬೇಕಾಗ್ತದೆ. ಸಿದ್ಧಿ ಹೊರಗಡೆಯಿಂದಲ್ಲ, ನಮ್ಮೊಳಗೆ ಸ್ವಯಂನಲ್ಲಿ ಪ್ರಕಟ ಆಗ್ತದೆ. ನಮ್ಮ ಎಷ್ಟೋ ಜನ್ಮದ ಕರ್ಮ ಇರ್ತದೆ, ಅದನ್ನು ನಾವು ಭೋಗಿಸಬೇಕಾಗ್ತದೆ. ಯಾವುದೇ ವಿದ್ಯೆಯ ತತ್ವನ ಅರ್ಥ ಮಾಡ್ಕೊಳ್ಳದೆ ಜಾಗೃತಿ ಮಾಡಲಿಕ್ಕೆ ಹೋಗಬಾರ್ದು. ಯಾರಿಗೋ ಕಾಳಿಯ ಆಕರ್ಷಣೆ ಆಗುತ್ತೆ, ಅಥವಾ ಯಾರಿಗೋ ಚಿನ್ನಮಸ್ತ ದೇವಿಯ ಆಕರ್ಷಣೆ ಆಗುತ್ತೆ, ಯಾರಿಗೋ ಶ್ರೀವಿದ್ಯೆ, ಯಾರಿಗೋ ತ್ರಿಪುರ ಸುಂದರಿ ಶ್ರೀವಿದ್ಯೆ ಮಾಡ್ಬೇಕನ್ನಿಸ್ತದೆ. ಆದರೆ ಆ ವಿದ್ಯೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲ್ಲ. ಪುಸ್ತಕಗಳನ್ನು ಓದಿ ಮಂತ್ರ ಮಾಡ್ತಾರೆ, ಆದರೆ ಪ್ರಾಕ್ಟಿಕಲ್ ಜ್ಞಾನ ಇರಲ್ಲ. ಶ್ರೀಚಕ್ರದಲ್ಲಿ ಎಲ್ಲ ಸಿದ್ಧಿಗಳಿವೆ, ಆದರೆ ಶ್ರೀವಿದ್ಯೆ ಸಾಧನೆ ಮಾಡಬೇಕಾದ್ರೆ ಆ ಸಿದ್ಧಿಯ ಅನುಭವ ಆಯ್ತಾ, ಪ್ರಕಟ ಆಯ್ತಾ? ಶ್ರೀಯಂತ್ರ ಬಹುದೊಡ್ಡ ಯಂತ್ರ. ಅದರಲ್ಲಿ ಅಣಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಈಶತ್ವ ಸಿದ್ಧಿ ಎಲ್ಲ ಸಿದ್ಧಿಗಳಿದ್ದಾವೆ. ಶ್ರೀವಿದ್ಯೆ ಸಾಧನೆಯಿಂದ ಆ ಎಲ್ಲ ಸಿದ್ಧಿಗಳು ಪ್ರಾಕಟ್ಯ ಆಗ್ತದೆ. ಆದರೆ ನಮ್ಮಲ್ಲಿ ಆ ಕೆಪಾಸಿಟಿ ಇದೆಯಾ? ನಾವೆಲ್ಲರೂ ಮುಖೇಶ್ ಅಂಬಾನಿ ಆಗಬೇಕು ಅಂದ್ಕೋತೀವಿ, ಅಷ್ಟೊಂದು ದುಡ್ಡು ಮಾಡಬೇಕು ಅಂದ್ಕೊಳ್ತೀವಿ, ಆದರೆ ನಮ್ಮಲ್ಲಿ ಆ ಯೋಗ್ಯತೆ ಇದೆಯಾ? ನಮ್ಮ ವಿಷನ್ ಏನಿದೆ ಅದು ಸಣ್ಣದಾಗಿದ್ದರೆ ನಮ್ಮ ಹತ್ರ ಸಣ್ಣ ಸಣ್ಣ ಸಿದ್ಧಿ ಬರ್ತವೆ. ನಮ್ಮ ವಿಷನ್ ದೊಡ್ಡದಾಗಿದ್ದರೆ ನಮ್ಮ ಹತ್ರ ದೊಡ್ಡ ಸಿದ್ಧಿ ಬರ್ತದೆ. ನಮ್ಮ ವಿಷನ್ ಯಾವ ರೀತಿ ಇದೆ, ನಮ್ಮ ವಿಚಾರ ಯಾವ ರೀತಿ ಇದೆ, ನಮ್ಮ ಕಲ್ಪನೆ ಯಾವ ರೀತಿ ಇದೆ? ವಿದ್ಯೆಗೆ ಮತ್ತು ಕಲ್ಪನೆಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಆದರೆ ನಾವು ನಮ್ಮ ಕಲ್ಪನೆಯಲ್ಲಿ ನಮ್ಮನ್ನು ಅಥವಾ ಈ ಪ್ರಪಂಚನ, ಆ ಮಹಾವಿದ್ಯೆನ ಎಷ್ಟು ಬೃಹತ್ತಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಅದರ ಆಧಾರದ ಮೇಲೆ ನಮ್ಮ ಸಿದ್ಧಿ ನಿರ್ಧಾರ ಆಗ್ತದೆ. ನಾನ್ಯಾರು, ಎಲ್ಲಿಂದ ಬಂದೆ, ಏನು ಮಾಡಬೇಕು ಅನ್ನೋದರ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂದರೆ ನಾವು ಮಹಾವಿದ್ಯೆಯ ಸಾಧನೆಗೆ, ಮಹಾವಿದ್ಯೆಯಲ್ಲಿ ಪ್ರವೇಶ ಮಾಡಬೇಕು. ದೇವಿಯ ಇಮೋಷನ್ನ ನಾವು ಯಾವತ್ತೂ ಫೀಲೇ ಮಾಡಿಲ್ಲ, ಆದರೆ ದೇವಿಯ ಪೂಜೆ ಮಾಡ್ತೀವಿ. ನಮ್ಮ ಜೀವನದಲ್ಲಿ ಸತ್ಸಂಗದ ಕೊರತೆ ಇದೆ. ಸತ್ಸಂಗದಿಂದಲೇ ಸತ್ಯ ಪ್ರಕಟ ಆಗ್ತದೆ. ಜ್ಞಾನ ಕೊಡೋರು ತುಂಬ ಜನ ಇದ್ದಾರೆ,
ಆದರೆ ನಮ್ಮ ಆತ್ಮಕ್ಕೆ ಬೇಕಾದಂತಹ ಜ್ಞಾನ ಸಿಗೋದು ವಿರಳ. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ವಿರಾಟ್. ಮಹಾವಿದ್ಯೆ ಸ್ಥೂಲ ರೂಪದಲ್ಲೂ ಬಂದು ಕೆಲಸ ಮಾಡ್ತದೆ, ಆದರೆ ಆ ರೀತಿಯ ಕನೆಕ್ಷನ್ ನಮಗಾಗಿರಬೇಕು. ದೇವಿಯ ಆ ಇಮೋಷನ್ ನಮಗೆ ಫೀಲ್ ಆಗಬೇಕು, ಎನರ್ಜಿ ಮ್ಯಾಚ್ ಆಗಬೇಕು. ನಮ್ಮೊಳಗೆ ಸತ್ವ ರಜ ತಮಸ್ 3 ಜಡ ಇದೆ. ಆ ಜಡನ ಮೊದಲು ಸುಧಾರಿಸ್ಬೇಕು. ಕಾಳಿ ಕುಲದ ತತ್ವ ನಮ್ಮಲ್ಲಿದ್ದು ನಾವು ಶ್ರೀ ವಿದ್ಯೆ ಸಾಧನೆ ಮಾಡ್ತೀನಿ ಅಂದರೆ ಎನರ್ಜಿ ಮ್ಯಾಚ್ ಆಗಲ್ಲ. ಗುರು ಅಥವಾ ಸಿದ್ಧ ಪುರುಷರು ನಮ್ಮನ್ನು ಆ ತತ್ವಕ್ಕೆ ಸರಿದೂಗಿಸ್ತಾರೆ. ಎಲ್ಲ ತ್ರಿಗುಣಗಳ ಮಾಯಾಜಾಲ. ಸತ್ವದಲ್ಲಿರೋರು ರಜಸ್ಸಿಗೆ ಬರ್ತಾರೆ, ರಜಸ್ಸಲ್ಲಿರೋರು ತಮಸ್ಸಿಗೆ ಬರ್ತಾರೆ, ತಮಸ್ಸಲ್ಲಿರುವವರು ಸತ್ವಕ್ಕೆ ಬರ್ತಾರೆ. ನಾವು ಸಹ ಅದರಲ್ಲೇ ಇದ್ದೀವಿ. ನಮಗೆ ದುಃಖ ಕಷ್ಟ ನೋವು ಬಂದಾಗ ನಾವು ಭಗವಂತನಿಗೆ ಶರಣಾಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದಾನ ಧರ್ಮ ಮಾಡ್ತೀವಿ, ಪೂಜೆ ಪುನಸ್ಕಾರ ಮಾಡ್ತೀವಿ, ನಮ್ಮ ಕರ್ಮನ ಸುಧಾರಿಸ್ಕೊಡ್ತೀವಿ. ಇದ್ರ ಪರಿಣಾಮ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗ್ತಾ ಇದ್ದ ಹಾಗೆ, ಫಲ ಸಿಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಮತ್ತೆ ಅಹಂಕಾರ ಎದ್ದೇಳ್ತದೆ. ಇದ್ರ ಪರಿಣಾಮ ಅಹಂಕಾರ ಜಾಸ್ತಿ ಆಗ್ತಾ ಆಗ್ತಾ ನಾವು ಮತ್ತೆ ಬೀಳ್ತೀವಿ. ಇದೇ ಕಾಲಚಕ್ರದ ಆಟ. ಈ ಕಾಲಚಕ್ರದಲ್ಲಿ ಇದೇ ಕಾರ್ಯ ಆಗ್ತದೆ. ಸಿದ್ಧಿ ಮಂತ್ರಸಿದ್ಧಿಗಾಗಿ ಮೊದಲು ಸ್ಥಿರತೆಯ ಅವಶ್ಯಕತೆ ಇದೆ. ಹಾಗಾಗಿ ಒಂದೇ ಸಲ ನಾವು ಮಂತ್ರಕ್ಕೆ ಹೋಗಬಾರ್ದು. ಮೊದಲು ಅದರ ತತ್ವನ ಅರ್ಥ ಮಾಡ್ಕೋಬೇಕು, ಅದರ ಜ್ಞಾನನ ಪಡಿಬೇಕು. ಆಧ್ಯಾತ್ಮಿಕ ಜ್ಞಾನ ಪಡೆಯೋದ್ರಿಂದ ಏನಾಗುತ್ತೆ ಅಂದರೆ ನಾವು ಸ್ಪಷ್ಟವಾಗಿರ್ತೀವಿ, ನಮ್ಮ ಥಾಟ್ ಪ್ರೊಸೆಸ್ ಕ್ಲಿಯರ್ ಆಗಿರ್ತದೆ, ಸರಿಯಾಗಿ ಯೋಚನೆ ಮಾಡಲಿಕ್ಕೆ ಸಮರ್ಥರಾಗಿರ್ತೀವಿ. ಗುರುವಿನ ಬಾಯಿಂದ ನಮಗೆ ಮಂತ್ರ ಸಿಗೋ ತನಕ ನಾವು ಯಾವ ಮಂತ್ರನ ಸುಮ್ಮನೆ ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದು. ಎಷ್ಟೋ ಜನ ಬಗಲಾಮುಖಿ ಮಂತ್ರನ ಮಾಡ್ತಾರೆ. ಬಗಲಾಮುಖಿ ಅಂದರೆ ಶತ್ರು ಸಂಹಾರಕ್ಕಾಗಿ ಬಗಲಾಮುಖಿ ದೇವಿನ ಗುರುತಿಸ್ತಾರೆ. ಶತ್ರುವಿನ ಮೇಲೆ ಮಾರಣ, ಉಚ್ಚಾಟನ, ವಶೀಕರಣ, ವಿದ್ವೇಷಣ ಇಂಥದನ್ನು ಮಾಡಲಿಕ್ಕೆ ಈ ಬಗಲಾಮುಖಿ ದೇವಿಗೆ ಶರಣಾಗ್ತಾರೆ. ಆದರೆ ಬಗಲಾಮುಖಿ ಸಾಧನೆ ಮಾಡೋರಿಗೆ ತುಂಬ ಜನರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅವರಿಗೆ ರಿಟರ್ನೇ ಹೊಡೆದಿದೆ. ಅವರು ಇದು ನನಗೆ ಸೂಟ್ ಆಗಲ್ಲ ಅಂತಾರೆ. ಯಾಕೆ ಸೂಟ್ ಆಗಲ್ಲ? ಯಾಕಂದರೆ ಆ ಸಾಧನೆ ಮಾಡ್ತಾ ಇರೋರು. ಯಾಕೆ ಸೂಟ್ ಆಗಲ್ಲ? ನೀವೇ ತಪ್ಪಾಗಿರ್ತೀರ. ಯಾಕಂದರೆ ಆ ಎನರ್ಜಿ ಯಾವಾಗ ಸೂಟ್ ಆಗ್ತದಂದರೆ ನಾವು ಸತ್ಯದ ದಾರಿಯಲ್ಲಿ ನಡೆದಾಗ, ನಮ್ಮ ಹತ್ರ ಸತ್ಸಂಗ ಇದ್ದಾಗ, ಜ್ಞಾನ ಇದ್ದಾಗ, ಗುರುವಿನ ಜ್ಞಾನ ಇದ್ದಾಗ, ಆವಾಗ ಈ ಬಗಲಾಮುಖಿ ಬಿನಾ ಜಾಪೇಣ ಸಿದ್ಧತೆ, ಬಿನಾ ಮಂತ್ರೇಣ ಸಿದ್ಧತೆ, ಸರಿಯಾದ ಜ್ಞಾನ ಇದ್ದಾಗ ನಾವು ಮಂತ್ರ ಮಾಡಬೇಕಾಗಿಲ್ಲ, ಜಪ ಮಾಡಬೇಕಾಗಿಲ್ಲ. ಸಮರ್ಪಣಾ ಭಾವದಿಂದ, ಕೃಪೆಯಿಂದ ಸಿದ್ಧಿ ಆಗ್ತದೆ.